ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಾಬಾಚಲಪ್ಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲವನ್ನು ಫಾಲೋ ಮಾಡಿ, ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಕೊಪ್ಪಳ ಜಿಲ್ಲೆಯಾದ ನಂತರ ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭವಾಯಿತು. ಕೊಪ್ಪಳ ವೈದ್ಯಕೀಯ ಮತ್ತು ಸಂಶೋಧನಾ ಕೇಂದ್ರ ಕಾಲೇಜಿಗೆ ವೈದ್ಯಕೀಯ ಕಾಲೇಜಿಗಾಗಿ ಒಂದು ಬೋಧಕ ಆಸ್ಪತ್ರೆ ಆರಂಭವಾಗಬೇಕಾಗಿತ್ತು. ಆದರೆ ಅದು ವಿಳಂಬವಾಗಿರೋ ಕಾರಣಕ್ಕಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಅದು ಬೋಧಕ ಆಸ್ಪತ್ರೆ ನಡೀತಾ ಇದೆ. ಈ ಮಧ್ಯೆ ಹೊಸ ಆಸ್ಪತ್ರೆಗಾಗಿ 450 ಬೆಡ್ಡಿನ ಒಂದು ಸುಸಜ್ಜಿತ ಆಸ್ಪತ್ರೆಗೆ ನಿರ್ಮಾಣಕ್ಕೆ 2014ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಹಾಗೆ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದ್ರು. ಅದರ ನಂತರ ಅಲ್ಲಿವರೆಗೂ ಇಲ್ಲಿ ತನ್ನನ್ನು ಸರಿಸುಮಾರು ಆಡಳಿತ ಕಚೇರಿ ಮತ್ತು ಕಿಮ್ಸಿಗಾಗಿ ಒಟ್ಟು 450 ಕೋಟಿಯಷ್ಟು ಹಣ ಖರ್ಚು ಮಾಡಲಾಗಿದೆ. ಈ ಮಧ್ಯೆ ಈ ಒಂದು ಸರ್ಕಾರಿ ಬೋಧಕ ಆಸ್ಪತ್ರೆ ಸರ್ಕಾರದ ವೈದ್ಯಕೀಯ ಮಹಾವಿದ್ಯಾಲಯಕ್ಕಾಗಿ ಬೋಧಕ ಆಸ್ಪತ್ರೆ ಈಗ ನಿರ್ಮಾಣವಾಗಿದೆ. 450 ಬೆಡ್ಡಿನ ಆಸ್ಪತ್ರೆ ಸಂಪೂರ್ಣವಾಗಿ ಉದ್ಘಾಟನೆಯೂ ಸಹ ಸಂಪೂರ್ಣವಾಗಿ ಆಗಿದೆ. ಅಕ್ಟೋಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕಿಮ್ಸಿನ ಹೊಸ ಕಟ್ಟಡಕ್ಕೆ ಉದ್ಘಾಟನೆ ಮಾಡಿದರು. ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಎನ್ನುವಂಥ ಆರೋಪಗಳ ಮಧ್ಯೆ ಅಲ್ಲಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಡೀತಿವೆ ಅನ್ನೋ ತೋರಿಸುವ ನಿಟ್ಟಿನಲ್ಲಿ ಆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದರು. ಅಕ್ಟೋಬರಲ್ಲಿ ಉದ್ಘಾಟನೆ ಮಾಡಿರುವಂಥ ಕಿಮ್ಸಿನ ಬೋಧಕ ಆಸ್ಪತ್ರೆಗೆ ಈಗ 4 ತಿಂಗಳಾದರೂ ಅದು ಇನ್ನೂ ಹಳೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಕಿಮ್ಸ್ನ ಆಸ್ಪತ್ರೆ ನಡೀತಾ ಇದೆ. ಜಿಲ್ಲಾಸ್ಪತ್ರೆ ಅಕ್ಟೋಬರ್ 6ನೇ ತಾರೀಕಿಗೆ ಸಿಎಂ ಅವರು ಉದ್ಘಾಟನೆ ಮಾಡಿದರು. ಸಾರ್ವಜನಿಕರ ಇವತ್ತು ತೆರಿಗೆ ಹಣದಿಂದ ಸಂಗ್ರಹಿಸ್ತಕ್ಕಂಥ ಸಾರ್ವಜನಿಕ ಉದ್ದೇಶಕ್ಕಾಗಿರ್ತಕ್ಕಂಥ ಮತ್ತು ಬಡವರಿಗೆ ಉಪಯೋಗ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇವತ್ತು ಇದುವರೆಗೂ ಕೂಡ ಶಿಫ್ಟ್ ಆಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ಕಾರ ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಇದಕ್ಕೆ ಶೀಘ್ರ ಗಮನ ತೆಗೆದುಕೊಂಡು ಆದಷ್ಟು ಬೇಗನೆ ಸಾರ್ವಜನಿಕ ಸೇವೆಗೆ ಹೊಸ ಆಸ್ಪತ್ರೆ ಶಿಫ್ಟ್ ಮಾಡೋದ್ರ ಮೂಲಕ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿ ಇಕ್ಕಟ್ಟಾಗಿರುವ ಆಸ್ಪತ್ರೆಗೆ ಈಗ ಹೊಸ ಕಟ್ಟಡಕ್ಕೆ ಯಾಕೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಈ ಮಧ್ಯೆ ಅಕ್ಟೋಬರ್ 6ರಂದು ಸಿಎಂ ಉದ್ಘಾಟನೆ ಮಾಡಿದ್ರು, ಅವತ್ತು ಸಹ ಅಪೂರ್ಣವಾಗಿತ್ತು. ಆದರೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದರು. ಈಗ 4 ತಿಂಗಳು ಗಳಿಸಿದರೂ ಇನ್ನೂ ಅಲ್ಲಿ ಆಸ್ಪತ್ರೆ ಸ್ಥಳಾಂತರವಾಗದೇ ಇರೋದಕ್ಕೆ ಇನ್ನು ಒಂದಿಷ್ಟು ಪ್ರತಿಪಕ್ಷಗಳು ಇದು ಗ್ಯಾರಂಟಿ ಯೋಜನೆಯಿಂದ ಇಲ್ಲ, ಹಣ ಇಲ್ಲ, ಅದನ್ನು ತೋರಿಸ್ಕೊಳ್ಳೋದಕ್ಕೆ ಸರ್ಕಾರ ಕೆಲಸ ಮಾಡಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕುರಿತು ಕಿಮ್ಸಿನ ನಿರ್ದೇಶಕರನ್ನು ಕೇಳಿದರೆ ಈಗಾಗಲೇ ಒಂದೆರಡು ಮೆಡಿಸಿನ್ನು ಮತ್ತು ಅಲಾಯ್ಡನ್ನು ಈಗಾಗಲೇ ಅಲ್ಲಿ ಸ್ಥಳಾಂತರಿಸಿಗೊಳಿಸಿದ್ದೇವೆ. ಅಂದರೆ ತುರ್ತು ಚಿಕಿತ್ಸೆ ಅಲ್ಲದ ವಿಭಾಗಗಳನ್ನು ಅಲ್ಲಿ ಸ್ಥಳಾಂತರಿಸಿಕೊಂಡಿದ್ದೇವೆ ಮತ್ತು ಮಾನಸಿಕ ಮತ್ತು ಚರ್ಮ ರೋಗಗಳ ವಿಭಾಗಗಳನ್ನು ಅಲ್ಲಿ ಆರಂಭಿಸ್ತೇವೆ ಮತ್ತು ಇದೇ ಫೆಬ್ರವರಿ ಅಂತ್ಯಕ್ಕೆ ಎಲ್ಲ ವಿಭಾಗಗಳನ್ನು ಅಲ್ಲಿ ಸ್ಥಳಾಂತರಿಸಿ ಸಂಪೂರ್ಣವಾಗಿ ಆಸ್ಪತ್ರೆಯನ್ನು ಆರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 450 ಬೆಡ್ಡೆಡ್ ಹಾಸ್ಪಿಟಲ್ ಶಿಫ್ಟಿಂಗ್ ಪ್ರಗತಿಯಲ್ಲಿದ್ದಾರೆ. ಇವಾಗ ಆಲ್ರೆಡಿ ಮೆಡಿಸಿನ್ ಆ್ಯಂಡ್ ಅಲೈಡ್ ಡಿಪಾರ್ಟ್ಮೆಂಟ್ಸ್ ಅಂತ ಇರ್ತದೆ ಸರ್, ಅದಕ್ಕೆ ನಾನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಸ್ ಆಲ್ರೆಡಿ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಲೈಕ್ ಡರ್ಮಟಾಲಜಿ ಮತ್ತು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟನ್ನು ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಮೆಡಿಸಿನ್ ಡಿಪಾರ್ಟ್ಮೆಂಟನ್ನು ಶಿಫ್ಟಿಂಗ್ ಪ್ರಗತಿಯಲ್ಲಿರ್ತದೆ ಸರ್. ಫಸ್ಟಿಗೆ ಫೇಸ್ ವೈಸ್ ಶಿಫ್ಟಿಂಗ್ ಮಾಡ್ತಾಯಿದ್ವಿ ಸರ್, ಇವಾಗ ಮೆಡಿಸಿನ್ ಆ್ಯಂಡ್ ಅಲೈಡ್ ಮಾಡ್ತಾಯಿದ್ವಿ. ಮತ್ತು ಇನ್ನೂ ಒಂದು ವಾರದಲ್ಲಿ ಸರ್ಜರಿ ಆ್ಯಂಡ್ ಅಲೈಡ್ ಡಿಪಾರ್ಟ್ಮೆಂಟ್ಸ್ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅಲ್ಲಿ ಏನೆಲ್ಲ ಬೇಕು ಪೇಷೆಂಟು ಮತ್ತು ಅಲ್ಲಿದು ಒಂದು ಹಾಸ್ಪಿಟಲಲ್ಲಿ ಏನೇನು ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಶಿಫ್ಟ್ ಮಾಡ್ತಾಯಿದ್ವಿ. ಆದರೆ ಈಗಿರುವಂಥ ಮಾಹಿತಿ ಪ್ರಕಾರ ಅದು ಇನ್ನೂ ವಿಳಂಬವಾಗುವ ಎಲ್ಲ ಸಾಧ್ಯತೆಗಳಿದೆ. ಮತ್ತು ಈ ಜಿಲ್ಲಾಸ್ಪತ್ರೆಯಲ್ಲಿ ಜನದಟ್ಟಣೆ ಮತ್ತು ಸಂದಿನ ಹೆಚ್ಚಿರುವಂಥ ಕಾರಣಕ್ಕೆ ಮತ್ತು ಚಿಕಿತ್ಸೆಗಳಿಗೆ ನಿತ್ಯ ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ಇನ್ನೂ ಇಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಬರಬೇಕಾಗಿದೆ. ಈ ಎಲ್ಲ ನಿಟ್ಟಿನಾಗ ಇರುವಂಥ ಉದ್ಘಾಟನೆ ಆಗಿರುವಂಥ ನೂತನ ಜಿಲ್ಲಾಸ್ಪತ್ರೆಯನ್ನು ಬೇಗನೆ ಸ್ಥಳಾಂತರಿಸಿದರೆ ಈ ಹಳೆ ಜಿಲ್ಲಾಸ್ಪತ್ರೆಯು ಬೇರೆ ವಿಭಾಗಕ್ಕೂ ಅನುಕೂಲವಾಗುತ್ತೆ ಮತ್ತು ಸರ್ಕಾರದ ಇನ್ನೊಂದಿಷ್ಟು ಆರೋಗ್ಯ ಸೇವೆಗೆ ಇದು ಲಭ್ಯವಾಗುವ ಎಲ್ಲ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಬೇಗನೆ ಇದಕ್ಕೆ ವೈದ್ಯಕೀಯ ಸಲಕರಣೆ ಕೊಡೋದ್ರ ಜೊತೆಗೆ ಈಗಿರುವಂಥ ಕಿಮ್ಸನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಿ ಮಾಡಬೇಕು ಅನ್ನೋದು ಇಲ್ಲೇ ಜನರ ಒತ್ತಾಯವಾಗಿದೆ. ಶಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.